ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆ ಹಾನಿ ಪರಿಹಾರ ರೈತರ ಖಾತೆಗೆ ಸರ್ಕಾರ ಕೂಡಲೇ ಒದಗಿಸಬೇಕು. ಸ್ವಲ್ಪ ನೀಡಿದರೆ ರೈತರಿಗೆ ಸಹಾಯ ಆಗೋದಿಲ್ಲ. ಸಿಎಂ ಡಿಸಿಎಂ ಪರಸ್ಪರ ನಾಷ್ಟ ಮಾಡುತ್ತಿರುವ ಕುರಿತು ವ್ಯಂಗ್ಯವಾಡಿದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ. ಸಣ್ಣ ರೈತರ ಹತ್ತಿರ ದರೋಡೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ. ರೈತರ ಮಕ್ಕಳಿಗೆ ಕೊಡುವ ವಿದ್ಯಾನಿಧಿಗೆ ಕೋಕ್ ನೀಡಿರುವ ಕಾಂಗ್ರೆಸ್ ಸರ್ಕಾರ. ಬುಡು ಹೆಲಿಕಾಪ್ಟರ್ನಲ್ಲಿ ಬಂದು ಹೋದ ಸಿಎಂ. ಸರ್ಕಾರದ ಧೋರಣೆಗೆ ಅಸಮಾಧಾನ ಹೊರಹಾಕಿದ ಸಿದ್ದು ಪಾಟೀಲ್. ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಆವರಣದಲ್ಲಿ ಅಕ್ಕ ಕೆಫೆ ಉದ್ಘಾಟನೆ. ಅಕ್ಕ ಕೆಫೆ ಮಹಿಳಾ ಸಬಲೀಕರಣಕ್ಕೆ ದಾರಿಯಾಗಲಿದೆ. ಸಂಪೂರ್ಣವಾಗಿ ಮಹಿಳೆಯರಿಂದ ಕಾರ್ಯನಿರ್ವಹಿಸುವ ಅಕ್ಕ ಕೆಫೆ ಮಹಿಳಾ ಸಬಲೀಕರಣದ ಒಂದು ಭಾಗ. ಸಚಿವ ಈಶ್ವರ್ ಖಂಡ್ರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೆಳೆ ಹಾನಿ ಪರಿಹಾರ ಕೊಡುವುದಿದ್ರೆ ಒಂದೇ ಸಾರಿ ಕೊಟ್ಟುಬಿಡಿ. ಪಾಪ ರೈತರಿಗಾದರೂ ಸಹಾಯ ಆಗುತ್ತೆ. ಅದು ಬಿಟ್ಟು 1,000 ಹಾಕಿದ್ನೆ, 2,000 ಹಾಕಿದ್ನೆ, ಈ ರೀತಿ ನೀಡಿದರೆ ರೈತರಿಗೆ ಅದು ಸಹಾಯ ಆಗೋದಿಲ್ಲ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ತಿಳಿಸಿದರು. ಭಾರತೀಯ ಜನತಾ ಪಕ್ಷದ ವತಿಯಿಂದ ನಗರದಲ್ಲಿ ಆಯೋಜನೆ ಮಾಡಿರುವಂತಹ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಗೂ ಪ್ರತಿಭಟನೆ ಸಂದರ್ಭದಲ್ಲಿ ಅವರು ಮಾತನಾಡ್ತಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರೈತರಿಗೆ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದೆ. ಅತಿವೃಷ್ಟಿಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಹೆಕ್ಟೇರ್ಗೆ 17,000 ಹಾಕ್ತೇನೆ ಎಂದು ಸಿಎಂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ದೊಡ್ಡದಾಗಿ ಹೇಳಿದರು. ಆದರೆ ಪರಿಹಾರ ನೀಡಲೇ ಇಲ್ಲ. ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ನಾಷ್ಟ ಮಾತ್ರ ಮಾಡ್ತಾ ಇದ್ದಾರೆ. ಸಿಎಂ ಮನೆಯಲ್ಲಿ ಇಡ್ಲಿ ವಡ ಮಾಡಿದರೆ ಡಿಸಿಎಂ ಮನೆಯಲ್ಲಿ ಕೋಳಿ ಸಾರು, ನಾಟಿ ಕೋಳಿ ಸಾರನ್ನು ಸವಿದ್ರು ಎಂದು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಹುನ್ನಾರ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಯಾರ್ಯಾರು ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದರೂ ಅವರೆಲ್ಲರೂ ತಮ್ಮ ಮನೆಯಲ್ಲಿ ಟಿಫಿನ್ಗೆ ಕರೆಯಿರಿ ಎಂದು ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರಂತೆ ಎಂದು ಡಾಕ್ಟರ್ ಬೆಲ್ದಾಳೆ ನಾಷ್ಟ ಮಾಡುವ ಕುರಿತು ವ್ಯಂಗ್ಯ ಮಾತನಾಡಿದರು. ಅವರು ಮಾತನಾಡುವಾಗ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಮುಸಿನಗುತ್ತಿರುವ ದೃಶ್ಯ ಕಂಡುಬಂತು. ನಗರದ ಗಾಂಧಿಗಂಜ್ ಬಸವೇಶ್ವರ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನೆ ಬೊಮ್ಮಗೊಂಡೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತದ ಮುಖಾಂತರ ಜಂಟಿ ಕೃಷಿ ನಿರ್ದೇಶಕರ ಕಚೇರಿವರೆಗೆ ತಲುಪಿತು. ನಂತರ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು.
ಆಗಿದೆ ನಮ್ಮ ರೈತರ ಜಮೀನು. ಅದರ ಉದ್ದು, ಹೆಸರು, ಸೋಯಾಬೀನ್, ಹತ್ತಿ, ಪಾರ್ಟ್ ಆಫ್ ಕಬ್ಬು. ಆದರೆ ಸಮರ್ಪಕವಾಗಿ ದುಡ್ಡು 8,500 NDRF, 8,500 ರಾಜ್ಯ ಸರ್ಕಾರ ಕೊಡ್ತೀನಂತ ಭಾಳ ದೊಡ್ಡದಾಗಿ ಬಿದ್ದರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು, ಇಬ್ಬರು ಸಚಿವರು. ಅದು ಕಾರಣ ಏನು, ರಿಸಲ್ಟ್ ಏನು? ಇನ್ನೂ ಒಂದು 2,000, 3,000 ಹಿಂದೆ ರೈತರು ಬಂದಿದ್ದಾರೆ. ನಾಗನಕೆರೆ ಕೆಲವು ರೈತರು ಅವ್ರು ಬೆಳಗ್ಗೆ ಹೇಳ್ತಾ ಇದ್ರು 2,000, 3,000, 4,000 ಇದೇ ನಮ್ಮ ಭಿಕ್ಷೆ ಕೊಡ್ತಾ ಇದ್ದಾರೆ ಏನು ಸರ್ ಡಾಕ್ಟ್ರೇ ಅಂತ ಕೇಳಿದ್ರು. ನಾನು ಜಂಟಿ ನಿರ್ದೇಶಕರಿಗೆ ಈ ಸಭೆ ಆದ ತಕ್ಷಣ ನಾನು ಕೇಳೋಕೆ ಇಚ್ಛೆ ಪಡ್ತೀನಿ, ಈಗಲೂ ಕೇಳ್ತೀನಿ, ನೋಡಿ ಯಾಕೆ ಈ ಥರ ಮಾಡ್ತಾ ಇದ್ದೀರಿ? ನೀವು ಆ್ಯಸ್ ಪರ್ ಗೈಡ್ಲೈನ್ಸ್ ಕೊಡ್ತೀನಂತ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿದ್ರಿ 8,500 ಪ್ಲಸ್ 8,500. ಯಾಕೆ 2,300 ಕೂಡ ನಗ್ತಾ ಇದ್ದಾರೆ ಸವಿದರು. ಈಗ ನೆಕ್ಸ್ಟ್ ಯಾರ ಮನೆಯಾಗದ ಕೂಡ ನಾಳೆ ಸತೀಶ್ ಜಾರಕಿಹೊಳಿ ಮನೆಗೆ, ನಾಳೆ ಅವ್ರ ಸಾಹೇಬರು PWD ಮಂತ್ರಿ, ಯಾಕೆ ಯಾರ್ಯಾರು ಮುಖ್ಯಮಂತ್ರಿ ಆಗೋರಿದ್ರಿ ಎಲ್ಲರೂ ನಾಷ್ಟಕ್ಕೆ ಕರಿಬೇಕಂತ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ಯಾರ. ಈಗ ಇಬ್ಬರದಾಯ್ತು, ನಾಳೆ ಸತೀಶ್ ಜಾರಕಿಹೊಳಿ ಅವರು, ಅಚನಾಡ್ದ ಜಿ ಪರಮೇಶ್ ಜಿ ಅವರು, ನಾಲ್ಕೇ ನಮ್ಮ ತಿಳಿದವರು 4 ಜನ ಮುಖ್ಯಮಂತ್ರಿ ದಾವೇದಾರ ಅವರೆಲ್ಲ ಡಿಸಿಷನ್ 4 ಜನ ಮನೆಗೆ ಎಲ್ಲರೂ ತಿಳಿಯಿಲ್ಲ. ಇವತ್ತು ಸಂಜೆ ಒಂದು ಮೀಟರ್ನ ಕೂಡಿಸ್ಲಿಕ್ಕೆ ಸಣ್ಣ ಸಣ್ಣ ರೈತರ ಹತ್ತಿರ ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ಲಕ್ಷ ರೂಪಾಯಿ ಲೂಟಿ ಮಾಡ್ತಾ ಇದೆ ಎಂದು ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಆರೋಪ ಮಾಡ್ತಾರೆ. ಬೀದರ್ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಿರುವಂತಹ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಸಿಎಂ ಅವರು ಕೇವಲ 5 ನಿಮಿಷ ಹೆಲಿಕಾಪ್ಟರ್ ಮೂಲಕ ಬುಡು ಬಂದರು, ಬುಡು ಹೋದರು, ರೈತರ ಕಷ್ಟ ಅವರಿಗೆ ಹೇಗೆ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರದ ವತಿಯಿಂದ ರೈತರಿಗೆ ಕೇಂದ್ರ ಸರ್ಕಾರದ ಜೊತೆಗೆ 4,000 ಹಣವನ್ನು ಹಾಕಲಾಗ್ತಾ ಇತ್ತು. ರೈತರ ಮಕ್ಕಳ ಅಧ್ಯಯನಕ್ಕಾಗಿ ವಿದ್ಯಾನಿಧಿ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದು ಮಕ್ಕಳಿಗೆ ಓದಲಿಕ್ಕೆ ಆ ಒಂದು ಅನುದಾನವನ್ನು ನೀಡಲಾಗ್ತಾ ಇತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಚಕ್ಕರ್ನಲ್ಲಿ ಅವುಗಳನ್ನು ಬಂದ್ ಮಾಡಿದೆ ಎಂದು ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನು ಹೊರಹಾಕ್ತಾರೆ. ಹೀಗಾಗಿ ಕೂಡಲೇ ರಾಜ್ಯ ಸರ್ಕಾರ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರ ಅಕೌಂಟ್ಗಳಿಗೆ ಪರಿಹಾರವನ್ನು ಕೂಡಲೇ ಒದಗಿಸಬೇಕು ಅನ್ನುವಂಥ ಮಾತನ್ನು ಕೂಡ ಸಿದ್ದು ಪಾಟೀಲ್ ಹೇಳಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ರೈತರೊಬ್ಬರು ಮಾತನಾಡುತ್ತಾ, ಮೊದಲು BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೇವಲ 24,000 ರೂಪಾಯಿನಲ್ಲಿ ಪಂಪ್ಸೆಟ್ಗಳನ್ನು, ಮೋಟಾರ್ಗಳನ್ನು ಕೊಡ್ತಾ ಇದ್ರು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3 ಲಕ್ಷಕ್ಕೆ ಏರಿಕೆ ಮಾಡಿದೆ ಎಂದು ಅಸಮಾಧಾನ ಹೊರಹಾಕಿದರು. ಗ್ಯಾರಂಟಿ ಹೆಸರಿನ ಮೇಲೆ ಜನರಿಗೆ ಆಮಿಷ ಒಡ್ಡಿ ರೈತರಿಗೆ ಮೋಸ ಮಾಡ್ತಾ ಇದೆ ಎಂದು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಕೂಡ ಹೊರಹಾಕಿದರು. ಇದೇ ವೇಳೆ ವಿವಿಧ ಕಡೆಗಳಿಂದ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ ರೈತರನ್ನ ಬೀದಿ ಪಾಲು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹಾಲಿನ ಸಬ್ಸಿಡಿ ದರ 620 ಕೋಟಿ ನುಂಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ 620 ಕೋಟಿ ರೂಪಾಯಿ ನುಂಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಿನ ಮೇಲೆ ಗೊತ್ತಾ ರೈತರು ಸಂಕಷ್ಟದಾಗಿದ್ದಾರೆ. ಗೊತ್ತಾ ರೈತರ ಪರವಾಗಿ ಯಾವುದು ಕೂಡ ಕೆಲಸ ಮಾಡ್ತಾ ಇಲ್ಲ. ನಾವು ನೋಡ್ಬೋದು, ಏನು ಇವರು CM, DCM, ನಾನ್ CM ಆಗಬೇಕು, ನೀನು CM ಆಗ್ಬೇಕಂತ ಅದರಲ್ಲೇ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಮುಖಾಂತರ ಅವನ ಮನೆಗೆ ಇವ ಹೋದ, ಇವನ ಮನೆಗೆ ಅವ ಹೋದ, ಅದು ಬಿಟ್ಟು ಏನು ಮಾಡ್ತಾ ಇಲ್ಲ. ಇವತ್ತು ರೈತರು ಸಂಕಷ್ಟದಾಗಿದ್ದಾರ. ಹೊರಗೆ ಬಂದು ನೋಡಿದಾಗ ಅವ್ರಿಗೆ ಮಾತ್ರ ಗೊತ್ತಾಗ್ತದ. ಒಬ್ಬರು ದಿಲ್ಲಿಗೆ ಹೋಗ್ತಾರ, ಒಬ್ಬರು ಮುಂಬೈಗೆ ಹೋಗ್ತಾರ, ಇದು ಬಿಟ್ಟು ಏನು ಮಾಡ್ತಾ ಇಲ್ಲ. ಗೊತ್ತಾ CM ಇರ್ಬೋದು, DCM ಇರ್ಬೋದು. ಇವತ್ತಿಷ್ಟು ಅತಿವೃಷ್ಟಿ ಆಯಿತು ನಮ್ಮ ಜಿಲ್ಲೆಯಲ್ಲಿ. ಯಾರೇ ಒಬ್ಬ ಬೆಂಗಳೂರಿನಿಂದ ಬಂದು ಸಚಿವರು, ಇವತ್ತು ಕೃಷಿ ಸಚಿವರು ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಯಾರೇ ಒಬ್ಬರು ಸಚಿವರು ಕೂಡ ಬಂದು ಭೇಟಿ ಮಾಡ್ಲಿಕ್ಕ ಸೌಜನ್ಯ ಕೂಡ ಮಾಡಿಲ್ಲ. ಇವತ್ತು CM ಅವರು ಕೂಡ ಬಂದಿದ್ರು, ಏನು ಒಂದು 5 ನಿಮಿಷ ಹೆಲಿಕಾಪ್ಟರ್ದಾಗ ಬಂದರು, ಗುಡುಗುಡು ಬಂದರು, ಗುಡುಗುಡು ಹೋದ್ರು, ಗೊತ್ತೂ ಆಗಿಲ್ಲ. ಅನೇಕ ಜನರಿಗೆ ದ್ರೋಹ ಮಾಡಿದಂಥ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಇದೆ. ಮುಂಬರ್ತಾ ದಿನಗಳಲ್ಲಿ 2028ರ ಒಂದು ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬಂದಿನ ಮೇಲೆ ನಾವು ರೈತರ ಪರವಾಗಿ ಯಾವಾಗಲೂ ಕೂಡ ಇದ್ದೆವು. ಮುಂದಿನ ದಿನಗಳಲ್ಲಿ ಕೂಡ ರೈತರ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆವು. ಇನ್ನೊಂದು ಮಾತು ಹೇಳಕ್ಕೆ ಇಚ್ಛಪಡ್ತೀನಿ, ಈ ಸರ್ಕಾರ ಬಂದಿನ ಮೇಲೆ ಇವರೇನು ಖಾಕಿ ಹಾಕೊಂಡು ನಿಂತ ನೋಡ್ರಿ, ಎಲ್ಲರಿಗೆ ಅವ್ರ ಮನೆ ಆಳು ತಿಳ್ಕೊಂಡಾರ. ಇವತ್ತ ಅವರಿಗೆ ಮುಂದೆ ಮಾಡಿ
ಇವತ್ತು ರೈತರ ಮ್ಯಾಗ ಇರ್ಬೋದು, ಲೀಡರ್ಗಳ ಮ್ಯಾಗ ಇರ್ಬೋದು, ಇವತ್ತು ಅನ್ಯಾಯ ಇದು ಮಾಡ್ತಾ ಇದ್ದಾರ. ಯಾವಾಗ ನಮ್ಮ ಮುನಾಬಾದ್ನಲ್ಲಿ ನಾವು ಇದೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು, ಅವಾಗ ಪೊಲೀಸರಿಗೆ ಮುಂದೆ ಮಾಡಿ ಇವತ್ತು ಯಾವುದೇ ಬಂಡಿಂಗ್ಸ್ ಇರ್ಬೋದು, ಏನೇ ಇರ್ಬೋದು, ಅವು ಕಿತ್ಕೊಳ್ಳೋದಂತ ಆಗಬೇಕು, ಅರೆಸ್ಟ್ ಮಾಡೋದಂತ ಕಾರ್ಯ ಪಾಪ ಈ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮುಂದೆ ಮಾಡಿ ಈ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಭಾಳ ದಿನ ತಮ್ಮದ ಈ ಸರ್ಕಾರ ನಡೆಯಲ್ಲ, ಈ ಥರ ಗುಂಡಾಗರ್ದಿ ಸರ್ಕಾರ ನಡೆಯಲ್ಲ. ಮುಂಬರ್ತ ದಿನದಲ್ಲಿ ಎಲ್ಲರೂ ಕೂಡ ತಕ್ಕ ಪಾಠ ಕೊಡ್ತಾರಂತ ಹೇಳಿ ಧನ್ಯವಾದಗಳು. ಸರ್ಕಾರ ಯಾವಾಗ ಬಂದದ ಅವತ್ತಿನಿಂದ ರೈತರ ಮೇಲೆ ಪದೇ ಪದೇ ಅನ್ಯಾಯ ಮಾಡ್ತಾ ಬಂದಿದೆ. ರೈತರ ಹೆಸರು ಹೇಳ್ಕೊಂಡು ಪಂಚ ಗ್ಯಾರಂಟಿ ಹೆಸರಲ್ಲಿ ರೈತರ ಮೇಲೆ ದ್ರೋಹ ಮಾಡ್ತಾ ಇದೆ. ಮೊದಲ BS ಯಡಿಯೂರಪ್ಪ ಸರ್ಕಾರ ಇದ್ದಿನಾಗ ಪ್ರತಿ ರೈತರಿಗೆ 25,000 ರೂಪಾಯಿನಲ್ಲಿ ಒಂದು ಪಂಪ್ ಸೆಟ್ ಕನೆಕ್ಷನ್ ಕೊಡ್ತಾ ಇದ್ರು, TC ಕೊಡ್ತಾ ಇದ್ರು. ಆದ್ರೆ ಈ ಸರ್ಕಾರ ಬಂದ ಮೇಲೆ 3 ಲಕ್ಷ ರೇಟ್ ಮಾಡಿದ. ಅದಕ್ಕೆ ತುಂಬಾ ಪಂಚ ಗ್ಯಾರಂಟಿ ನೆಪ ಹೇಳಿ ರೈತರಿಂದ ಜನಸಾಮಾನ್ಯರನ್ನ ಸುಲಿಗೆ ಮಾಡ್ತಂತ ಈ ಸರ್ಕಾರ ತೊಲಗಬೇಕು. ರಾಜ್ಯದಲ್ಲಿ ಕಳೆದ 50 ವರ್ಷಗಳಿಂದ ಕಂಡರಿದಂತ ಮಳೆಯಾಗಿದೆ. ಮಳೆಯಾದ ರೈತ ಸಂಕಷ್ಟದಲ್ಲಿದ್ದರೆ ಸರ್ಕಾರ ನಿಂದ್ರೆ ಮಾಡ್ತಾ ಇದೆ. ಅವ್ರ ಕುರ್ಚಿ ಅಲ್ಲಾಡ್ತಾ ಇದೆ, ಅವ್ರ ಕುರ್ಚಿಗೋಸ್ಕರ ಅವರು ಅಲ್ಲೇ ಇದ್ದಾರೆ. ಈ ಗ್ರಾಮೀಣ ಭಾಗಕ್ಕೆ ಬಂದು ನೋಡ್ತಾ ಇಲ್ಲ. ಅತಿವೃಷ್ಟಿ ನಮ್ಮ ಔರಾದ್ ತಾಲೂಕು ಚಾಲೂ ಮಾಡಿದ್ರೆ ನಾವು ಎಲ್ಲ ಮಾಲ್ ಏನದ ಅಂದ್ರೆ ಗೋಡಾನ್ನಿಂದ ವಾಪಸ್ ಹೊಂಟದ ಅಂತೇಳಿ ಖರೀದಿ ಬಂದ್ ಮಾಡ್ಯಾರ. ಈಗ ಯಾರು ರೈತರಿಗೆ ಮಾಲ್ ತಗೊಂಡಾರ ರೈತರಿಗೆ ಹೇಳ್ತಾ ಇದಾರೆ ಅವರು ಏನಂತ ನಿಮ್ಮ ಅಲ್ಲಿ ವಾಪಸ್ ಹೋಯ್ರಿ ಅಂತೇಳಿ. ಇಂಥ ಸರ್ಕಾರಕ್ಕೆ ಅವ್ರ ಧ್ಯೇಯ ದೇಶ ಇಲ್ಲ, ಅವ್ರು ಏನೇ ಇಲ್ಲ ಅವ್ರ ಬಳಿ, ಬರೀ ರೈತರ ಮೇಲೆ ಅನ್ಯಾಯ ಮಾಡ್ತಾ ಇದೆ. ಈ ಸರ್ಕಾರ ಆದಷ್ಟು ತೊಲಗಬೇಕು, ರೈತರಿಗೆ ಪರಿಹಾರ ಕೊಡಬೇಕು. ಬೆಳೆ ವಿಮೆ ಈ ವರ್ಷ ಮಾಡಿದಂಥ ಬೆಳೆ ವಿಮೆ ಡಿಸೆಂಬರ್ 30 ಒಳಗ ಯಾರ ರೈತರ ಖಾತೆಗೆ ಜಮಾ ಆಗಬೇಕು. ಇಲ್ಲ ಅಂದ್ರೆ ಹೋರಾಟದ ಪರಿಸ್ಥಿತಿ ಬೇರೆ ಆಗ್ತದ. ಈ ಸರ್ಕಾರ ಕಣ್ ತೆರೆದು ನೋಡಪ್ಲೆ ನಾವು ಮಾಡ್ತೇವೆ. ಇಷ್ಟ ಮಾತು ಮುಗಿಸ್ತೇವೆ. ಅಕ್ಕ ಕೆಫೆ ಮಹಿಳಾ ಸಬಲೀಕರಣಕ್ಕೆ ದಾರಿಯಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು. ಅವರು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಸಂಜೀವಿನಿ, ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅಕ್ಕ ಕೆಫೆ ಉದ್ಘಾಟಿಸಿ ಮಾತನಾಡುತ್ತಾರೆ. ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವುದು ಮತ್ತು ಮುಖ್ಯವಾಹಿನಿಗೆ ತರುವುದು ಈ ಕೆಫೆಯ ಮುಖ್ಯ ಉದ್ದೇಶವಾಗಿದೆ. 12 ಲಕ್ಷ ಸರ್ಕಾರದ ನೆರವು ಕೊಡುತ್ತೆ ಹಾಗೂ ಕೆಫೆ ನಡೆಸಿಕೊಂಡು ಹೋಗಲು ಮಹಿಳಾ ಸ್ವಸಹಾಯ ಸಂಘಗಳ ಬಂಡವಾಳ ಹಾಕಿ ಕೆಫೆಯನ್ನು ನಡೆಸಿಕೊಂಡು ಹೋಗುವುದು ಮಹಿಳೆಯರ ಮತ್ತು ಉದ್ಯಮಶೀಲತೆಯನ್ನು ಹೆಚ್ಚಿಸಿ ಅವರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಅಕ್ಕ ಕೆಫೆ ನೆರವಾಗಲಿದೆ ಎನ್ನುವಂಥ ಮಾತನ್ನು ಕೂಡ ಈಶ್ವರ್ ಖಂಡ್ರೆ ಹೇಳ್ತಾರೆ. ಇದೇ ವೇಳೆ ಬೀದರ್ ದಕ್ಷಿಣ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಮಾತನಾಡ್ತಾರೆ. ಉಸ್ತುವಾರಿ ಸಚಿವರು ಬಗ್ದಲ್ನ ಗಣೇಶ್ ಸ್ವಸಹಾಯ ಸಂಸ್ಥೆಗೆ ಕೆಫೆಯ ಪರವಾನಗಿ ನೀಡಿದರು ಹಾಗೂ ಕೆಫೆ ಉಪಹಾರವನ್ನು ಸೇವಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಲಾ ಬಿ ನಾರಾಯಣರಾವ್, ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ, ಬೀದರ್ ತಾಲೂಕು ಪಂಚಾಯತ್ ಇಒ ಮಾಣಿಕರಾವ್ ಪಾಟೀಲ್ ಸೇರಿದಂತೆ ಇತರೆ ಅಧಿಕಾರಿಗಳು, ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.